ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲಾ ಪಂಚಾಯತ್ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಪಂಚಾಯತ್ ಸವದತ್ತಿ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, ಪುರಸಭೆ ಮುನವಳ್ಳಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುನವಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಮುನವಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಯೋಜನೆ ಮಾಡಲಾದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಜರುಗಿದೆ. ಶಿಬಿರದಲ್ಲಿ 42 ಮಂದಿ ಸ್ವಯಂ ಪ್ರೇರಿತ ರಕ್ತದಾನಿಗಳು ಭಾಗವಹಿಸಿ ರಕ್ತದಾನ ಮಾಡುವುದರ ಮೂಲಕ ಮಾನವೀಯ ಸೇವೆಯ ಮಹತ್ವವನ್ನು ಸಾರಿದ್ದಾರೆ. ಕಾರ್ಯಕ್ರಮ ಶ್ರೀ ಮಣಿಪುರ ಶ್ರೀ ಮುರುಘೇಂದ್ರ ಮಹಾಸ್ವಾಮಿಗಳು, ಶ್ರೀ ಸೋಮಶೇಖರ ಮಠ, ಮುನವಳ್ಳಿ ಭಂಡಾರಹಳ್ಳಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿದೆ. ಆಶೀರ್ವಚನ ನೀಡಿದ ಅವರು, ರಕ್ತದಾನ ಜೀವದಾನಕ್ಕೆ ಸಮಾನವಾದ ಮಹಾದಾನ. ಆರೋಗ್ಯವಂತ ಪ್ರತಿಯೊಬ್ಬರು ಕೂಡ ನಿಯಮಿತವಾಗಿ ರಕ್ತದಾನ ಮಾಡುವುದರ ಮೂಲಕ ಅಪಾಯದಲ್ಲಿ ಇರುವ ಜೀವಗಳನ್ನು ಉಳಿಸುವ ಕಾರ್ಯದಲ್ಲಿ ಭಾಗಿಯಾಗಬೇಕು. ಮಾನವೀಯ ಸೇವೆಗಿಂತ ಶ್ರೇಷ್ಠವಾದ ಧರ್ಮ ಮತ್ತೊಂದಿಲ್ಲ ಅಂತ ಕರೆಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ನವೀನ ನಿಜಗುಲಿ, ಆಡಳಿತ ವೈದ್ಯಾಧಿಕಾರಿಗಳು ಮಾತನಾಡಿ, ಅಪಘಾತಗಳು, ತುರ್ತು ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಗಳಿಗೆ ರಕ್ತದ ಅವಶ್ಯಕತೆ ನಿರಂತರವಾಗಿದ್ದು, ಸ್ವಯಂ ಪ್ರೇರಿತ ರಕ್ತದಾನಿಗಳ ಸಹಕಾರ ಅತ್ಯಂತ ಅಮೂಲ್ಯವಾಗಿದೆ ಎಂದಿದ್ದಾರೆ. ಶಿಬಿರವನ್ನು ಉದ್ಘಾಟಿಸಿದ ಪುರಸಭೆ ಅಧ್ಯಕ್ಷ ಈಶ್ವರ ಕರಿಕಟ್ಟಿ ಹಾಗೂ ಮುಖ್ಯಾಧಿಕಾರಿ ಮಹೇಂದ್ರ ತಿಮ್ಮಾನಿ ಮಾತನಾಡಿ, ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳಲ್ಲಿ ಯುವ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕರೆಕೊಟ್ಟಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ಬಸವಾದಿ ಪ್ರಮುಖರ ಪಂಚಲಿಂಗೇಶ್ವರ ಅನ್ನದಾನೇಶ್ವರ ದರ್ಶಿಸಿಕೊಂಡು ನಮ್ಮ ಮುನವಳ್ಳಿ ಪಟ್ಟಣದಲ್ಲಿ ಪುರಸಭೆ ಕಾರ್ಯಾಲಯ ಮುನವಳ್ಳಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುನವಳ್ಳಿ ಅವರ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಈ ಶಿಬಿರದ ಅಧ್ಯಕ್ಷತೆ ವಹಿಸಿದ ನಮ್ಮ ಪುರಸಭಾ ಅಧ್ಯಕ್ಷರಾದ ಸನ್ಮಾನ್ಯ ಈಶ್ವರ ಕರಿಕಟ್ಟಿ ಅವರ ವಿಷಯಗಳು ಹಾಗೂ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಪುರಸಭೆಯ ಸನ್ಮಾನ್ಯ ಶ್ರೀ ನಮ್ಮ ತಿಮ್ಮಾನಿ ಸಾಹೇಬರ ವಿಷಯಗಳು ಹಾಗೂ ಡಾಕ್ಟರ್ ದಾನಿಗಿರಿ ವಿಷಯಗಳು ತಾನೇ ಮಾತನಾಡಿದ ಸನ್ಮಾನ್ಯ ಡಾಕ್ಟರ್ ಅಂಗಿ ಹಾಗೂ ಯುವಕರು ನಮ್ಮ ಸವದತ್ತಿ APMC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಜಮರಿ ಅವರು ಹಾಗೂ ನಮ್ಮ ರಾಣಿ ಚೆನ್ನಮ್ಮ ಸೇರಿ ಗ್ರೂಪಿನ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಿ ಹಾಗೂ ಶ್ರೀ ಶಕ್ತಿ ಅವರೇ, ಈ ಕಾಲೇಜಾಗ ನಮ್ಮ ಚನ್ನಬಸವೇಶ್ವರ ಕಲಾ ವಾಣಿಜ್ಯ ಮಹಾವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ನಮ್ಮ ಎಲ್ಲ ತಾಯಿ ಮಾತನಾಡಿದ್ದಾರೆ. ಮತ್ತು ಏನಾದರೂ ಸಮಾಜ ಸೇವೆ ಮಾಡೋದು ಸಾಕಷ್ಟು ಅವಕಾಶಗಳಿವೆ, ನಾವು ಶಿಕ್ಷಣದಲ್ಲಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಕೃಷಿ ಕ್ಷೇತ್ರದಲ್ಲಿರ್ಬೋದು, ಮನುಷ್ಯ ಏನಾದರೂ ಸನ್ಮಾನಕ್ಕೆ ಹೋಗ್ಬೇಕಂದ್ರೆ ಒಳ್ಳೆಯ ಹೆಸರು ಮಾಡ್ಬೇಕಂದ್ರೆ ಸಮಾಜ ಸೇವೆಯಲ್ಲಿ ತೊಡಗಬೇಕು. ಇವತ್ತು ವಿಶೇಷ ಏನಂದ್ರೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ಇದು ಬಹಳ ಅವಶ್ಯಕ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಆಸೆ ಪಡ್ತೀರಿ, ಡಾಕ್ಟರ್ ಆಗ್ಬೇಕಿಲ್ಲ, MBBS ಓದ್ತೀರಿ, ಅಲ್ಲಿ ಎಲ್ಲರೂ ಕೂಡ ನಿಮ್ಗೆ ಕಳಿಸ್ತಾರೆ. ದೇಹನ ಇಲ್ಲಂದ್ರೆ ಯಾರು ದೇಹ ದಾನ ಮಾಡಿಲ್ಲ ಅಂದ್ರೆ ಅದು ದೇಹ ಸಿಗಲ್ಲ, ದೇಹ ಮಾಡಿಸ್ತಾರೆ. ನೀವು ಕಲಿಬೇಕಂದ್ರೆ ಎಲ್ಲರೂ ಟ್ರೈನಿಂಗ್ ಬೇಕಾಗ್ತದೆ. ಆದರೆ ವಿಶೇಷವಾಗಿ ನಮ್ಮ ಮುನವಳ್ಳಿ ಪಟ್ಟಣದಲ್ಲಿ ಬರೀ ದೇಹದಾನದ ಜೊತೆಗೆ ರಕ್ತದಾನವು ಪ್ರತಿ ವರ್ಷ 2 ಸಲ ಮಾತ್ರಲ್ಲ, ಇದು ಅವಶ್ಯ ಪಟ್ಟಣ ಅಂತ ಮುನವಳ್ಳಿ ಪಟ್ಟಣ ರಕ್ತದಾನ ಬರಬಾರದಾಗೆ ಇದ್ದಾಗ ಏನ್ ಮಾಡಬೇಕು, ರಕ್ತದಾನ ಇದ್ದಾಗ ಬಹಳ ಅವಶ್ಯ. ನಿರ್ಮಾಣದಲ್ಲಿ ಬಹಳ ಕೊರತೆ ಇದೆ, ರಕ್ತದಂತ ಬಹಳ ಕೊರತೆ ಇದೆ. ಮೊನ್ನೆ ರೋಟರಿ ಸಂಸ್ಥೆ ಸಾಕಷ್ಟು ಮಂದಿ ರಕ್ತದಾನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹೆಚ್ಚು ಯುವಕರು ಇವರು ದೇಹದಾನದ ಪೂರ್ಣ ಮಾಡಾಕ್ಬೇಕು. ಇದ್ದಾಗ ನೀವೇನ್ ಮಾಡಬೇಕು, 18 ವಯಸ್ಸಿನ ರಕ್ತದಾನ ಮಾಡೋದನ್ನು ಕಲಿಬೇಕು. ಇನ್ನೊಬ್ಬರಿಗೂ ಕೂಡ ಹೇಳ್ಬೇಕು. ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಆಗ್ತದ ರಕ್ತದಾನ ಮಾಡಬೇಕು. ಇವೆಲ್ಲ ಹೇಳ್ಬೇಕು, ಇವೆಲ್ಲ ವಿಚಾರ ತಿಳಿಸಿ ಹೇಳ್ಬೇಕು. ಅಂದಾಗ ಮಾತ್ರ ಯುವಕರು ಇದಕ್ಕೆ ಮುಂದುವರ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಗೋವಿನ ಹಾಡಿನ ಗೊತ್ತಿಲ್ಲ, ಇಟ್ಟರೆ ಸಗಣಿಯ, ತಟ್ಟಿದರೆ ಸುಟ್ಟರೆ ಮೊಸರಿಗೆ ವಿಭೂತಿಯ, ನೀನಾರಿಗಾದೆ ಮಾನವ. ನೀವೀಗ ವಿಚಾರ ಮಾಡ್ರಿ, ಇದು ನಮ್ಮ ಜನ್ಮ ಪಾವನೆ, ಮಾನವ ಜನ್ಮ ಇದ್ದ ಹಂಗ ಹೋಗುದು ಬೇಡ. ನಾವು ಭೂಮಿ ಮೇಲೆ ನಾವು ಹೋದ ಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ನನ್ನ ದೇಹ ಅನುಕೂಲ ಆಗಲಿ ಅನ್ನೋದನ್ನು ನೀಡಬೇಕು. ಇಷ್ಟೇ ಇಲ್ಲ, ಅದಕ್ಕಾಗ ಸ್ವಲ್ಪ ಚೇಂಜ್ ಮಾಡ್ಬೇಕು. ಇಲ್ಲಾಗ ನೇತ್ರದಾನ ಎಷ್ಟು ರಾಜ್ಕುಮಾರ್ ಮಗ ಇವರು ನೇತ್ರದಾನ ಮಾಡಿದ್ರು ನಮ್ಮ ಮುನವಳ್ಳಿ ಪಟ್ಟಣದಲ್ಲಿ ಬರಾವಳ ದೊಡ್ಡ ಕ್ರಾಂತಿಯ 10 ವರ್ಷದಿಂದ
ಮಠದ ಮುಖಾಂತರ ನಾವು ಡಾಕ್ಟರ್ ರಾಮಣ್ಣ ಅವ್ರ ಚಾರಿಟೇಬಲ್ ಟ್ರಸ್ಟ್ಗೆ ಮೊದಲು ನಮ್ಮ ತಾಯಿಯವ್ರದ ದೇಹದಾನ ಆಗ್ತಿದೆ ನಂತರ ಎಲ್ಲ ಅಂತ ಕುಡ್ಕೊಂಡು ಆ ಸಂಸ್ಥೆ ಒಪ್ಪಿಸಿದ್ರಲ್ಲ ಇದು ಮಾದರಿ ಇನ್ನೊಬ್ಬರು ನೇತೃದಾನ ಮಾಡಿದ್ರು ನಮ್ಮ ಸುಮಾರು ಒಂದು 7 ತಿಂಗಳಿಂದಲೇ ಇವತ್ತು ನಮ್ಮ ಮುಳುವಳಿಯಲ್ಲಿ ತೀರ್ಕೊಂಡ ಮೇಲೆ ಅವರ ದೇಹವನ್ನ SR ಪಾಟೀಲ್ ಅವರು ಮೆಡಿಕಲ್ ಕಾಲೇಜಿಗೆ ಹೋಗಿದೆ, ನಿರಾಣಿ ಅವರು ಮೆಡಿಕಲ್ ಕಾಲೇಜಿಗೆ ಹೋಗಿದೆ, ಇನ್ನೊಂದು ಗುರುಗಾಕ್ ಹೋಗಿದೆ. ಇದು ಯಾರಿಗೆ ಅಂದ್ರೆ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇಷ್ಟು ಜನ ನಮ್ಮಲ್ಲಿ ಏನ್ ದೇಹದಾನ ಮಾಡಿರಲ್ಲ ಇದಕ್ಕೂ ಈ ಕೀರ್ತಿ ಅಲ್ಲ ಅವ್ರಿಗೆ ಬರಬೇಕು ಅಂತ ಹೇಳಿ ಹೆಚ್ಚು ಹೆಚ್ಚು ರಕ್ತದಾನಗಳ ಡಾಕ್ಟರ್ ದಂಡಿಗೆ ಅವ್ರು ಬಂದ ಮೇಲೆ ಸಾಕಷ್ಟು ಎಲ್ಲ ವೈದ್ಯರು ಕರ್ಕೊಂಡಿರು. ಇದು ಸರ್ಕಾರಿ ಆಸ್ಪತ್ರೆಗಳಿರ್ತಾವ, ಸಮಾಜಕ್ಕೂ ಸ್ಪಂದಿಸುದಿಲ್ಲ, ಯಾರಿಗೂ ಸ್ಪಂದಿಸುದಿಲ್ಲ. ಅವ್ರು ಹಗಲಿರುಳು ಇವತ್ತು ಎಲ್ಲರೂ ಕರ್ಕೊಂಡು ಆಶಾ ಕಾರ್ಯಕರ್ತರನ್ನು ಕರ್ಕೊಂಡು ಊರಲ್ಲಿ ಯಾರೋ ಫೋನ್ ಹೆಚ್ಚು ಸಾಕಿಲ್ಲ ಹೋಗಿ ಅವ್ರಿಗೆಲ್ಲರಿಗೆ ಸಹಕಾರ ಮಾಡುವಂತ ಕೂಡ ಡಾಕ್ಟರ್ ದಂಡಿಗೆ ಅವರಿದ್ದಾರೆ. ಅದೇ ರೀತಿ ನಮ್ಮ ತಿಮ್ಮಾನಿ ದಕ್ಷ ಅಧಿಕಾರಿಗಳಾಗಿ ಮುಳುವಳಿಯನ್ನು ಯಾವ ರೀತಿ ಸ್ವಚ್ಛ ಇರಬೇಕು, ದೊಡ್ಡ ಕಟ್ಟಣ, ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲರ ಜೊತೆ ಬೆರೆತು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಆದರ್ಶ ವ್ಯಕ್ತಿಗಳಾಗಿರ್ತಕ್ಕಂಥ ಸಾಮಾನ್ಯ ಕರಿಕಟ್ಟಿಅವರು ಹೊಸಲ ಅಧ್ಯಕ್ಷರಾಗಿದ್ದಾರೆ. ಮತ್ತೆಲ್ಲರೂ ಕುಡ್ಕೊಂಡು ಜಮರಿಯವರು ಬಂದಾಗ ಬರೀ ಯುವಕರು ಸಣ್ಣ ವಯಸ್ಸಿನಲ್ಲೇ APMC ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಸಮಾಜ ಸೇವೆಯಲ್ಲಿ ತೊಡಗ್ತಾ ಇದ್ದಾರೆ. ಇನ್ನೂ ಅವರಿಗೆ ಬರುವಂತ ಹೆಚ್ಚಿನ ಸೇವೆ ಮಾಡುವಂತ ಶಕ್ತಿಯನ್ನು ಕರುಣಿಸಲಿ. ನೀವೆಲ್ಲ ಆದರ್ಶ ವಿದ್ಯಾರ್ಥಿಗಳಾಗಲಿ ಈ ಮಹಿಳೆಗಳಲ್ಲಿ ತಿಳಿಸಿ. ಸಾಕಷ್ಟು ಜನ ಅನ್ಸ್ಕೊಂಡು ಬರುದಿಲ್ಲ, ಏನು ಆಗುದಿಲ್ಲ, 24 ತಾಸಾಗಿ ಮತ್ತೆ ನಿಮ್ಗೆ ಹಾಕ್ತಾ ಒಂದೇ ಬರ್ತದೆ ಹೇಳಿ ಹೆಚ್ಚು ರಕ್ತದಾನಿಗಳಾಗಲಿ ಅನ್ನುವಂತ ಮಾತನ್ನು ಹೇಳಿ ಇವರಿಗೆಲ್ಲ ಭಗವಂತನ ಆಶೀರ್ವಾದ ಸದಾ ಇರಲಿ. ಯಾಕಂದ್ರೆ ನಾನು ಕೂಡ ನಿಮಗೆಲ್ಲ ಗೊತ್ತು, ಸ್ವಲ್ಪ ತಿಂಗಳ ಹಿಂದೆ ಅಶೋಕ್ ಗೋಮಾಳಿ ಅವರು ನಮ್ಮ ತಂಡಿಗೆ ಡಾಕ್ಟರ್ ಬಹಳ ಸಮಾಜ ಸೇವೆಯಲ್ಲಿ ಮುಂದಾದ ವ್ಯಕ್ತಿ ಅಶೋಕ್ ಗೋಮಾಳಿ. 51ನೇ ವರ್ಷದಲ್ಲಿ ತೆಗೆದುಕೊಂಡ್ರು. ಬಹಳ ದೊಡ್ಡ ಆಘಾತ ನಮ್ಮ ಯಾವುದೇ ಕಾರ್ಯಕ್ರಮ ಆಗಿರಲಿ ಎಲೆಮರಿಗೆ ಅಂತ ಎಲ್ಲೂ ಕೂಡ ಸ್ಟೇಜಿಗೆ ಬರ್ತಿರಲಿಲ್ಲ. ಎಂದು ನಿಂತ್ಕೊಂಡು ಏನ್ ಕೆಲಸದ ಅಶೋಕ್ ಸೇವೆ ಇರ್ಬೋದು, ಹಲವಾರು ಕೆಲಸದಲ್ಲಿ ಪಾಲ್ಗೊಂಡು ಬಹಳ ದೊಡ್ಡ ಸೇವೆ ಮಾಡುವಂತ ನಾವು ಕಳ್ಕೊಂಡಿದ್ದೇವೆ. ಅವ್ರದ್ದೊಂದು ಶ್ರದ್ಧಾಂಜಲಿ ಸಭೆ ನೋಡಿ ಆತ್ಮಹತ್ಯೆ ಮಾಡೋದಿಲ್ಲ, ಎಲ್ಲರೂ ಕೂಡ ಪಾಲ್ಗೊಳ್ಬೇಕಾಗಿತ್ತು ಅಂತ ಹೇಳಿ ಹೆಚ್ಚು ನಾವು ಇವತ್ತು ಇನ್ನೂ ಯಾರು ಬಂದಿಲ್ಲ ಕರೆಸಿ ಈ ರಕ್ತದಾನಕ್ಕೆ ಪ್ರೇರಣೆ ಕೊಡಿ. ಇನ್ನು ಹಲವಾರು ಯುವಕರು ಕರ್ಕೊಂಡು ಬಂದು ಯಾವ ಶ್ರೇಷ್ಠ ಅಂತ ಹೇಳಿ ಕ್ರೀಡಾಂಗಣ ಶ್ರೇಷ್ಠ ನಿಮ್ಗೇನಾದ್ರು ರಕ್ತದಾನ ಬಗ್ಗೆ ಡೌಟ್ ಕೇಳ್ಬೋದು, ಡಾಕ್ಟರ್ ಅವರು ಉತ್ತರ ಹೇಳ್ತಾರೆ, ಏನಾದ್ರು ಕೇಳಬಹುದು. ಯಾಕಂದ್ರೆ ರಕ್ತದಾನ ಮಾಡೋದ್ರಿಂದ ಈಗಾಗಲೇ ಸರ್ ಹೇಳಿದಂತೆ ಜೀವಕ್ಕೆ ಜೀವದಾನ ಕೊಡ್ತದೆ, ನೇತ್ರದಾನ ಮಾಡೋದ್ರಿಂದ ಕುರುಡರಿಗೆ ಬೆಳಕಾಣ ಕೊಟ್ಟಾಗ್ತದೆ, ದೇಹದಾನವನ್ನು ಮಾಡೋದ್ರಿಂದ 200 ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲಿಕ್ಕೆ ಸಹಾಯ ಆಗ್ತದೆ, ಮತ್ತು ಅಂಗಾಂಗ ದಾನದಿಂದ ಅಂಗಾಂಗದ ಏನಾದ್ರು ನ್ಯೂನತೆಗಳಿಂದ ಅಂಗಾಂಗ ಕಸಿ ಮಾಡಲಿಕ್ಕೆ ಸಹಾಯ ಆಗ್ತದೆ. ಇಂಥ ಮತ್ತು ಕಾರ್ಯಗಳು ಅದರಿಂದ ಆಗ್ತವೆ. ಈಗ ರಕ್ತದಾನ ಮಾಡ್ಬೇಕಾದ್ರೆ ಮುಖ್ಯವಾಗಿ ಹೇಳಿದವರು ಬಿಳಿತರಿ ಮಯ ನೀರಾಗ್ತದೆ ಅಂತ ಆರೋಗ್ಯ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಆದ್ರೆ ನಮ್ಮ ಹುಡುಗರು ಆರೋಗ್ಯ ಕಾಪಾಡೋದು ಯಾಕಂದ್ರೆ ಕುರ್ಕುರಿ ತಿಂತೀರಿ, ಬೇರ್ಪುರಿ ತಿಂತೀರಿ, ಆರೋಗ್ಯ ಹೆಂಗಾಗುತ್ತೆ. ಮತ್ತ ಈ ಮುಖ ಸರಿಯಾಗಲಿ ಅಂತ ಬೇರೆ ಅಷ್ಟೇ ಆ ಬೇರೆ ಅಡ್ವರ್ಟೈಸ್ ಕೊಡ್ತಾರೋ ನೋಡಿ ಹೇಳ್ತೀರಿ. ಆ ಬೇರೆ ಅಡ್ವರ್ಟೈಸ್ ಕೊಡೋಕೆ 1 ಲಕ್ಷ ರೂಪಾಯಿ 1 ಸೆಕೆಂಡ್ ತಗೋತಾರ. ಅದನ್ನ ಹಚ್ಕೊಂಡು ನೀವು ಆಗೋದಿಲ್ಲ. ಒಳ್ಳೆ ನೀರು ಕುಡಿಬೇಕು, ಒಳ್ಳೆ ಆಹಾರ ಸೇವಿಸಬೇಕು, ಹಣ್ಣು ಸೇವಿಸಬೇಕು, ಅಂದ್ರೆ ಚರ್ಮ ಕಾಂತಿ ತಾನ ಬರ್ತದೆ, ಪರಿಸರವನ್ನು ಉಪಯೋಗಿಸಬೇಕು. ಇಂಥ ಎಲ್ಲ ಆರೋಗ್ಯ ಕಾಪಾಡಿಕೊಂಡ್ರೆ ರಕ್ತದಾನವನ್ನು ಮಾಡಲಿಕ್ಕೆ ಹೇಳ್ತಿರ್ತಾರೆ. ರಕ್ತದಾನ ಮಾಡ್ಬೇಕಾದ್ರೆ 12 ಗ್ರಾಮ್ ಮೇಲ್ಪಟ್ಟು ಡೋಮಿನ್ ಅಂಶ ಇರಬೇಕು, 10 ತೂಕ 40 ಕೆಜಿಗಿಂತ ಹೆಚ್ಚಿರಬೇಕು. ಇದನ್ನೆಲ್ಲ ಕಾಪಾಡಿಕೊಂಡ್ರೆ ರಕ್ತದಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ಈಗ ಪೂಜೆ ಮುಂದೆ ಹೋಗ್ಬೇಕಾಗ್ತದೆ. ಇನ್ನೂ ಹೆಚ್ಚಿನ ಮಾತಾಡಕ್ಕೆ ಹೋಗೋದ. ಜೀವ ಇದ್ದಾಗ ರಕ್ತದಾನ ಮಾಡಬೇಕು, ಜೀವ ಹೋಗುವಾಗ ನೇತ್ರದಾನ ಮಾಡಬೇಕು, ಜೀವ ಹೋದ ಮೇಲೆ ಅಂಗದಾನ ದೇಹದಾನ ಮಾಡಬೇಕು ಅನ್ನೋಂತ. ಆದ್ರಿಂದ ನೋಡ್ರಿ, ನಾನು ಹೇಳಿದ ಹಲವಾರು ರಕ್ತದಾನ ಮಾಡಿಲ್ಲ, ರಕ್ತದಾನ ಮಾಡಿದ್ರಿ, ದೇಹದಾನ ಮಾಡಿದ್ರಿ, ನನಗೇನೂ ಆಗಿಲ್ಲ.
ಯಾಕಂದ್ರೆ ಅಜ್ಜಾರ ಆಶೀರ್ವಾದ ನನಗೈತೆ. ನಾ ಈ ರಕ್ತದಾನ ದೇಹದಾನ ಅಂತ ಯಾಕೆ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡ್ರ ಅಜ್ಜಾರ ನನಗೊಂದು ಮಾರ್ಗದರ್ಶನ ಮಾಡಿದ್ರು. ಸಮಾಜ ಸೇವೆ ಮಾಡುವಂತ ಕಾರ್ಯವನ್ನು ಏನಾದ್ರು ಮಾಡಿದ್ರು ಅವ್ರು ಹೇಳಿದ ಪ್ರಕಾರ ಸಮಾಜ ಸೇವೆ ಕಾರ್ಯ ಮಾಡಕ್ ನಾವು ರಕ್ತದಾನ, ದೇಹದಾನ, ನೇತ್ರದಾನವನ್ನು ಪೂಜೆ ಅಪ್ಪಣೆ ಮೇರೆಗೆ ನಾ ಹಮ್ಮಿಕೊಂಡಿದ್ದೀನಿ. ಮತ್ತು ಈ ದೇಹದಾನ ರಕ್ತದಾನ ಆಗ್ಬೇಕಾದ್ರೆ ಪೂಜಾರ ಸಂಕಲ್ಪದವ್ರ ಮುನವಳ್ಳಿಯಲ್ಲಿ ಡಾಕ್ಟರ್ ರಾಮಣ್ಣ ಅವರು ಕರೆಸಿ ದೇಹದಾನ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರು. ಆ ಒಂದು 11 ವರ್ಷದಿಂದ ಆ ಜಾಗೃತಿ ಮೂಡಿಸಿದ ದಿವಸ ರಾಮಣ್ಣವ್ರ ಜಾಗೃತಿ ಮೂಡಿಸಿದ ದಿವಸ ಮುನವಳ್ಳಿಯಾಗ 25 ಜನ ದೇಹದಾನ ಮಾಡ್ತೇವೆ ಅಂತ ಬಂದು ಬಂದ್ರು. ಇದುವರೆಗೂ 100 ಜನ ದೇಹದಾನ ಮಾಡ್ತೇವೆ ಅಂತ ಮುಂದೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಮರಣಾನಂತರ ಈಗಾಗಲೇ ಲಿಂಗೈಕ್ಯರಾಗಿ 9 ಜನ ದೇಹದಾನಿಗಳು ದೇಹದಾನವನ್ನು ಮಾಡಿ ಮುನವಳ್ಳಿಯ ಕೀರ್ತಿಯನ್ನು ಮಠಗಳಲ್ಲಿ ಕೇವಲ ಪ್ರವಚನ ಮತ್ತು ಅಧ್ಯಾತ್ಮ ಇರ್ತಾರೆ. ಆದ್ರೆ ದೇಹದಾನಂತ ಕಾರ್ಯಕ್ರಮವನ್ನ ಜಾಗೃತಗೊಳಿಸಿದಂತ ಮಠ ಯಾವ್ದ್ರಿಂದ ಅದು ನಮ್ಮ ಆದ್ದರಿಂದ ದೇಹದಾನ ಮಾಡಿ ಅಂತ ಮಾತನ್ನು ಹೇಳ್ತಾ ಇದೇ ಸಂದರ್ಭದಲ್ಲಿ ಜಾಯಿಂಟ್ಸ್ ಗ್ರೂಪ್ ಆಫ್ ನೋಡ್ರಿ ಎಷ್ಟೊಂದು ಇವತ್ತು ಜಾಯಿಂಟ್ಸ್ ಗ್ರೂಪ್ ಆಫ್ ಮುನ್ನೋಳಿ ಅವರ ಇನ್ನರ್ ವೀಲ್ದಾರ್ ಅದರ ಅಜ್ಜಪ್ಪ ಗರ್ಭಿಸೇರಿ ಅವರ ಮತ್ತು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಅವರಿಗೆಲ್ಲ ಕೂಡಿ ಹಮ್ಮಿಕೊಟ್ಟಾರ. ಯಾವ ವಿದ್ಯಾರ್ಥಿಗಳು ಹೆದರುವಂತ ಅವಶ್ಯಕತೆ ಇಲ್ಲ. ನಾ ರಕ್ತದಾನ ಮಾಡಿದ್ರೆ ವೀಕ್ ಆಗ್ತೇನೆ, ನಾನು ಇದಾಗ್ತದೆ ಅಂತ ಹೇಳಿದ ತಾಯಿ ಹೇಳಿದವರು ಆರೋಗ್ಯ ಸುಧಾರಣೆ ಆಗ್ತದ. ಈ ಏನು ಹಾರ್ಟ್ ಆಗ್ತದಲ್ಲ, ರಕ್ತದಾನ ಮಾಡೋದ್ರಿಂದ ಹಾರ್ಟ್ ಆಗೋದಿಲ್ಲ, ಮಧುಮೇಹ ಆಗೋದಿಲ್ಲ. ಮತ್ತ ನೀವು ರಕ್ತದಾನ ಮಾಡಿ 24 ವರ್ಷ ಎಷ್ಟು ರಕ್ತದಾನ ಮಾಡಿದ್ರೆ ಅಷ್ಟು ಒಳ್ಳೆ ಸಂಗ್ರಹ ಆಗತ್ತೆ, ಅದು ಹೊಸ ರಕ್ತ ಆಗ್ತದ, ಆರೋಗ್ಯ ಸುಧಾರಣೆ ಆಗ್ತದ. ಆದರೆ ರಕ್ತದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ನೀವೆಲ್ಲ ವಿದ್ಯಾರ್ಥಿಗಳು ಬಂದಿರಲ್ಲ, ನಮ್ಗೆ ಬಹಳ ಸಂತೋಷ ತಂದೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೇ ತಾರೀಕು 25ನೇ ತಾರೀಕು ಶನಿವಾರ ದಿವಸ ಮಧ್ಯಾಹ್ನ 4 ಗಂಟೆಗೆ ಏನು ದೇಹದಾನ ಮಾಡ್ಯಾರ 9 ಜನ 10 ಜನ ಮಾಡ್ಯಾರ 9 ಜನ ದೇಹದಾನ ಮಾಡ್ಯಾರ, ಒಬ್ಬರು ನೇತ್ರದಾನ ಮಾಡ್ಯಾರ. ಅವರಿಗೆ ಜಾಯಿಂಟ್ಸ್ ಗ್ರೂಪ್ ಆಫ್ ಮುನ್ನವಳ್ಳಿಯಿಂದ ಸನ್ಮಾನವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದರ ಸೋಮಶೇಖರ ಮಠದೊಳಗ ಅಜ್ಜಾರ ನೇತೃತ್ವದೊಳಗೆ ಇಟ್ಕೊಂಡಿದ್ದೀವಿ. ಯಾರಿಗೆ ಸಾಧ್ಯ ಕಾರ್ಯಕ್ರಮ ಅನೇಕ ಗಣ್ಯರು ಡಾಕ್ಟರ್ ರಾಮಣ್ಣ ಅವರು ಬರ್ತಾರ, ಜಾಯಿಂಟ್ಸ್ ಗ್ರೂಪ್ನ ಬಾಂಬೆಯಿಂದ ಡೈರೆಕ್ಟರ್ ಬರ್ತಾರೆ, ಜಾಯಿಂಟ್ಸ್ ಗ್ರೂಪ್ನ ಎಲ್ಲರೂ ಸದಸ್ಯರಿರ್ತಾರೆ. ಅನುಕೂಲ ಆದ್ರೆ ತಾವು ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಈ ಶುಭ ಸಮಾರಂಭದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಬಹಳ ವಿಶೇಷವಾದಂತ ದಿನ. ಯಾಕಂದ್ರೆ ಇಂಥ ಕಾರ್ಯಕ್ರಮಗಳನ್ನು ನಾವು ಯಾವಾಗಲೂ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಇದು ಬಹಳ ಜೀವಕ್ಕೆ ಬೇಕಾಗಿರುವಂತ ಒಂದು ಜೀವವನ್ನ ಉಳಿಸುವಂತ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳನ್ನು ನಾವು ವರ್ಷಕ್ಕೆ 1 ಅಥವಾ 2 ಸಲ ಮಾಡಿದ್ರು ಏನು ಅಡ್ಡಿಲ್ಲ. ಯಾಕಂದ್ರೆ ಎಲ್ಲರಿಗೂ ಈ ರಕ್ತವನ್ನು ವಿಶೇಷವಾಗಿ ಬೇಕೇ ಬೇಕು. ಯಾಕಂದ್ರೆ ಈ ರಕ್ತದಾನ ಅಂತಂದ್ರೆ ಎಲ್ಲಾ ದಾನಕ್ಕಿಂತ ಮಹಾದಾನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಅನ್ನ ವಸ್ತ್ರ ಇವನ್ನೆಲ್ಲಕ್ಕಿಂತಲೂ ಇದು ಜೀವವನ್ನ ದಾನ ಮಾಡುವಂತಹ ಒಂದು ದಾನದಿಂದ ಇದು ಎಲ್ಲರಿಗೂ ಮಹತ್ವವಾದಂತಹ ಒಂದು ಕಾರ್ಯಕ್ರಮ. ಇದನ್ನ ಯುವಕರು ಈಗ ಯಾವಾಗಲೂ ಜಾಗೃತರಾಗಿ ಈ ರಕ್ತದಾನವನ್ನು ನೀವು ಮಾಡಲೇಬೇಕು. ಯಾಕಂದ್ರೆ ಯುವಕರಿಗೆ ಸ್ವಲ್ಪ ಶಕ್ತಿನೂ ಇರ್ತದೆ, ಅವರಲ್ಲಿ ಒಂದು ಉತ್ಸಾಹನೂ ಇರ್ತದೆ. ಇದರಿಂದ ನೀವೇನ್ ಮಾಡ್ಬೇಕು, ಈ ದಾನವನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಹೆಚ್ಚು ಶಕ್ತಿ ಬರ್ತದೆ, ಮತ್ತೆ ಹೆಚ್ಚಿನ ರಕ್ತವನ್ನು ಉತ್ಪಾದನೆ ಆಗುವಂತಹ ವಯಸ್ಸಿರೋದ್ರಿಂದ ನೀವು ಆದಷ್ಟು ನೀವು ರಕ್ತವನ್ನ ದಾನ ಮಾಡಬೇಕು ಅಂತ ನಾನು ಹೇಳ್ತೇನೆ. ಅದೇ ರೀತಿ ಇವನ್ನೆಲ್ಲನೂ ನಿಮ್ಮ ಸ್ವಯಂ ಪ್ರೇರಿತವನ್ನು ಬಿಟ್ಟು ನಿಮ್ಮಲ್ಲಿ ಸ್ವತಃ ಸ್ವಯಂ ಪ್ರೇರಿತವಾಗಿ ನೀವು ಪ್ರತಿ ವರ್ಷ ಹೋದ ವರ್ಷಕ್ಕೆ ಈ ವರ್ಷಕ್ಕಿಂತ ಹೆಚ್ಚಿಕೊಂಡು ರಕ್ತದಾನ ಶಿಬಿರವನ್ನು ಮಾಡ್ತಿದ್ರೆ ನಮ್ಗೆ ಖುಷಿ ಅನಿಸಿದೆ. ಇದೇ ರೀತಿ ಮುಂದಿನ ವರ್ಷ ನಾವು ಇದೇ ರೀತಿ ಹೆಚ್ಚಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಹೆಚ್ಚು ಎಲ್ಲರಿಗೂ ಮಾಡಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಹೇಳಬಹುದು. ಈಗ ಕಾರ್ಯಕ್ರಮದ ಆಶೀರ್ವಚನ ಪೂಜ್ಯರು ಆಶೀರ್ವಚನ ಮಾಡುತ್ತಿದ್ದಾರೆ. ಈ ದಾನ ಅನ್ನುವಂಥದ್ದು ಏನಂತ ನಾವು ಬೇರೆ ಬೇರೆ ನೋಡ್ತೀವಿ. ಇವತ್ತು ಅನ್ನದಾನ ನೋಡ್ತೀವಿ, ಆಮೇಲೆ ಭೂದಾನ ಹೇಳ್ತೀವಿ, ಆಮೇಲೆ ವಸ್ತ್ರದಾನ ನೋಡ್ತೀವಿ, ಭೂದಾನ ನೋಡ್ತೀವಿ, ಇವೆಲ್ಲನೂ ನಾವು ನೋಡ್ತಿರ್ತೀವಿ. ಅದರಂತೆ ನಮಗೆ ಒಂದು ಸಂಬಂಧಪಟ್ಟಂತ ಈ ಒಂದು ರಕ್ತದಾನ ಅನ್ನುವಂಥದ್ದು ಏನಿದೆ, ಇದು ಈ ಒಂದು ಕಲಿಯುಗದೊಳಗ ಮನುಕುಲದ ಒಂದು ಜೀವನ ಸಾರ್ಥಕತೆ ಆಗಬೇಕು ಅಂತಂದ್ರೆ ನಮ್ಗೆ ಈ ಒಂದು ದಾನ ಅನ್ನುವಂಥದ್ದು ಬಹಳ ಮುಖ್ಯ. ಇದನ್ನ ಯಾವಾಗ ಮಾಡಬೇಕು ಅಂತ, ಯಾಕಂತಂದ್ರೆ ದಾನ ಕೊಡ್ಬೇಕಾದ್ರೆ ನನ್ನಲ್ಲಿ ಇರುವಾಗಿನ ದಾನ ಕೊಡ್ಬೇಕು.
ಅದನ್ನ ಎಲ್ಲೋ ಇಟ್ಟರೆ ನಾನು ಕೊಡಕ್ಕಾಗಬಂತು ಅಂತಂದ್ರೆ ಆಗಂಗಿಲ್ಲ. ಅಥವಾ ನನ್ನಲ್ಲಿ ಇಷ್ಟೊಂದು ಇತ್ತು ನಾನು ಹಾಕೊಡ್ಲಿಲ್ಲ ಅಂತಂದ್ರೆ ಆಗಂಗಿಲ್ಲ. ಅದಕ್ಕೇನಿದೆ, ನಮ್ಮಲ್ಲಿ ಇರುವಾಗ ನಾವು ದಾನವನ್ನು ಮಾಡಬೇಕು. ಏನು ಮಾಡಬೇಕು ಅಂತಂದ್ರೆ, ಇರುವಾಗ ನಾವು ರಕ್ತದಾನವನ್ನು ಮಾಡಬೇಕು. ಆಮೇಲೆ ಸಾಯುವಂಥ ಕ್ಷಣದೊಳಗೆ ಇದ್ದೀವಿ ಅಂತಂದ್ರೆ, ಅಥವಾ ತೀರ್ಕೊಂಡ್ರೆ ಸ್ವಲ್ಪ ಸಮಯದೊಳಗೆ ಇದ್ದೀವಿ ಅಂತಂದ್ರೆ ನಮ್ಮ ಅನ್ನದಾನಗಳನ್ನು ದಾನ ಮಾಡಬೇಕು. ಅದರಂತೆ ಸತ್ತ ನಂತರ ಮತ್ತೇನು ಮಾಡಬೇಕು, ನಮ್ಮ ದೇಹವನ್ನು ಕೂಡ ನಾವು ದಾನ ಮಾಡಬೇಕು. ಇವು ನಿಮಗೆ ಗೊತ್ತಿರಬೇಕು. ಯಾಕೆ ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ, ಈ ಉದಾಹರಣೆ ಇದೆ ಅದ ಏನಂತಂದ್ರೆ, ಅವ್ರ ಕುಟುಂಬ ಸಮೇತ ಅವರು ರಕ್ತದಾನಗಳನ್ನು ಸಾಕಷ್ಟು ಸಲ ಮಾಡಿದ್ದಾರೆ. ಈಗ ಮಾಡ್ತೀವಿ ಅಂತ ಪರೀಕ್ಷೆ ಮಾಡಿಸ್ತೀವಿ. ಯಾಕಂತಂದ್ರೆ 60 ಏಜ್ಗೆ ಮಾಡ್ಲಿಕ್ಕೆ ಬರಂಗಿಲ್ಲ, ಪರೀಕ್ಷೆ ಮಾಡಿಸ್ತೀವಿ. ಆದ್ರೂ ನಮಗೆ ಮಾಡ್ತಾರೆ, ಇಲ್ಲ ಅಂತ ಹೇಳಂಗಿಲ್ಲ. 60 ಅಬೋನು ಮಾಡ್ತಿರ್ತಾರೆ. ನಾವು ಮೊದಲು ಅವ್ರ ಹೆಲ್ತ್ ಕಂಡೀಷನ್ ನೋಡ್ಕೊಂಡು ಕೊಡಲಿಕ್ಕೆ ಅವರಿಗೆ, ಅಂದ್ರೆ ಯಾಕಂತಂದ್ರೆ ಅವ್ರ ಒಂದು ವೈಯಕ್ತಿಕ ಆರೋಗ್ಯಕ್ಕೆ ಹಾನಿ ಆಗಬಾರ್ದು. ಆ ಒಂದು ದೃಷ್ಟಿಯಿಂದ ಅವ್ರ ಪರೀಕ್ಷೆ ಹೋಗಿ ಬಂದು ಹೇಳಿರೋರು, ನಾ ಹೆಂಗೆ ಮಾಡಿದ್ರಿ ಅಂತ. ನೀವು ಪರೀಕ್ಷೆ ಮಾಡಿದ್ರೆ ನಾವು ಮನೆಯಾಗಿಲ್ಲ. ಯಾಕಂದ್ರೆ ಅವ್ರು ಕೊಡುವಂಥ ಬೋನಸ್ ಸಾಕಷ್ಟು. ಅದಕ್ಕೆ ಏನಾಗಲ್ಲ ಅಂತಂದ್ರೆ, ಅವರ ಒಂದು ಆರೋಗ್ಯವನ್ನು ಪರೀಕ್ಷಿಸಿ ಯೋಗ್ಯತೆ ಅನಿಸಿದ್ರೆ ಅವರಿಗೆ ನಾವು ಅವರಿಂದ ಸಹಿತ ನಾವಿಗೆ ದಾನವನ್ನು ಪಡೆಯಬೇಕು. ಯಾಕಂತಂದ್ರೆ ಅವ್ರು ರಕ್ತದಾನ ಸಹೆಲಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸುಮಾರಿ ಇನ್ನೊಂದು ಕ್ಲಬ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಸುಷ್ಮಾ ಗುಮ್ಮಾಡಿ ಅವರಿಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಿದ್ಯಾರ್ಥಿ ಆಗಿರ್ತಕ್ಕಂಥ ಶ್ರೀಯುತ ದಂಡಿಗೆ ಅವರಿಗೆ, ಶ್ರೀಯುತ ಕಾಲೇಜಿನ ಯೋಗ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಗುರುಶೆಟ್ಟಿ ಅವರಿಗೆ, ಇನ್ನೊಂದು ಕ್ಲಬ್ ಹಾಗೂ ಎಲ್ಲ ಪದಾಧಿಕಾರಿಗಳು, ಆಶಾ ಕಾರ್ಯಕರ್ತರಿಗೆ, ಕಾಲೇಜಿನ ವಿದ್ಯಾರ್ಥಿಗಳು, ಆರೋಗ್ಯ ಕೇಂದ್ರದ ಸಿಬ್ಬಂದಿಯವರೇ, ಪುರಸಭೆಯ ನನ್ನ ಸಿಬ್ಬಂದಿಯವರೇ, ಪತ್ರಿಕಾ ಮಿತ್ರರೇ, ಎಲ್ಲರಿಗೂ ವಿದ್ಯಾರ್ಥಿಗಳು, ಯುವಕರು ಜಾಸ್ತಿ ಆಗಪ್ಪ ನಮ್ಮ ಅಪ್ಪಾಜಿಯವರ ಪ್ರೇರಣೆ. ಅವರು ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಅವ್ರ ಕಾಲೇಜಾಗಲಿ ಬೇರೆಯವರಿಗಾಗಲಿ ಯುವಕರಿಗೆ ರಕ್ತದಾನ ಮಾಡಿ ಅಂತ ಪ್ರತಿ ವರ್ಷ ನಾವೇನಿಲ್ಲ ಸರ್, ಆರೋಗ್ಯ ಇಲಾಖೆಯವರು ನಾವೇನು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅವರು ತಮ್ಮದೇ ಮತದಾರ ಶ್ರೀಮತದಿಂದ ಸಹ ಅದನ್ನ ಒಂದು ಇದು ಮಾಡ್ತಾರೆ, ಭಾಗವಹಿಸಿ ರಕ್ತದಾನ ಮಾಡಿ. ಅದೇ ರೀತಿ ಈಗ ಮಾತಾಡಿದ ಹಾಗೆ ನಮ್ಮ ಮುನ್ವಳ್ಳಿ ಹೆಸರುವಾಸಿ ಎಲ್ಲಿ ದೇಹದಾನವನ್ನು ನಮ್ಮಲ್ಲಿ ಮಾಡಿದಂತ ಮನೆ ಅಪ್ಪಾಜಿಯವರಿಗೆ ನಾವು ಅವಾಯ್ಡ್ ಮಾಡಕ್ಕೆ ಅದೇ ಮಾತಾಡಿದ್ರು. ಇಷ್ಟು ನಮ್ಮಲ್ಲಿ ಯಾವುದೂ ನಮ್ಮ ಜಿಲ್ಲೆಯೊಳಗೆ ನಮ್ಮ ಭಾಗವಾಗಿ ಎಲ್ಲಿ ಆಗಿಲ್ಲ ಸರ್. ಇಷ್ಟು ಜನ ಮುಂದೆ ಬಂದು ದೇಹದಾನ ಮಾಡ್ತಾ ಇದ್ದಾರೆ. ಅದಕ್ಕೆ ದೇಹದಾನ, ರಕ್ತದಾನ, ನೇತ್ರದಾನ ನಾವು ಮಾಡಿದ ಎಮರ್ಜೆನ್ಸಿ ಟೈಮ್ನಾಗ, ಆಕ್ಸಿಡೆಂಟ್ ಆದಾಗ ಅಥವಾ ಒಂದು ಇದರ ಟೈಮ್ನಾಗ, ಅನಿವಾರ್ಯ ಟೈಮ್ನೊಳಗೆ ಆಕಸ್ಮಿಕವಾಗಿ ನಡೆದ ಘಟನೆಗಳಲ್ಲಿ ಈ ನಾವೇನು ದಾನ ಮಾಡ್ತೀವಿ, ರಕ್ತದಾನ ಆಗಲಿ, ಆರೋಗ್ಯದಾನ, ನೇತ್ರದಾನ ಆಗಲಿ, ಇವೆಲ್ಲವೂ ನಾವು ಮತ್ತೊಂದು ಜೀವ ಉಳಿಸಿದಂಗೆ ಆಗುತ್ತೆ. ಆ ದಿಶೆಯೊಳಗೆ ನಾವು ಮುನ್ವಳ್ಳಿ ಪಟ್ಟಣದಿಂದ ನಾವೆಲ್ಲರೂ ಇನ್ನೂ ಈ ವರ್ಷನೂ ಸಹ ಪ್ರತಿ ವರ್ಷನೂ ಹೋದ ವರ್ಷಕ್ಕಿಂತ ಹೆಚ್ಚಿಗೆ ನಾವು ಮಾಡೋಣ, ಯಶಸ್ವಿ ಆಗಲಿ ಅಂತ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗಿಸೋದು ಮತ್ತೊಮ್ಮೆ ನಾನು ಸಲ್ಲಿಸಿ. ಮುಖ್ಯ ಅತಿಥಿಗಳಾಗಿ ಎಡಿಎಂಸಿ ಅಧ್ಯಕ್ಷ ಚಂದ್ರಶೇಖರ್ ಪೂಜೇರ, ಗಂಗಾಧರ ಗುರಬಾಳ, ಐಜಿ ಚಂದ್ರಗಿ, ಶ್ರೀಶೈಲ ಗೋಪಶೆಟ್ಟಿ, ಸಹೇಲಿ ಹಾಗೂ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಿಬಿರದಲ್ಲಿ ಯುವಕರು ಉತ್ಸಾಹದಿಂದ ರಕ್ತದಾನ ಮಾಡಿದ್ರು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು, ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪುರಸಭೆ ಸಿಬ್ಬಂದಿ ರಕ್ತ ಸಂಗ್ರಹಣೆಯನ್ನು ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ರಕ್ತದಾನಿಗಳಿಗೆ ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆಗಳನ್ನು ವಿತರಿಸಿ ಗೌರವಿಸಲಾಗಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಆಶಾ ಕಾರ್ಯಕರ್ತರು, ಸಹೇಲಿ ಹಾಗೂ ಇನ್ನರ್ ವೀಲ್ ಕ್ಲಬ್ ಸದಸ್ಯರು, ಆರೋಗ್ಯ ಇಲಾಖೆ ಸಿಬ್ಬಂದಿ, ಸ್ವಯಂ ಸೇವಕರು, ಅಜ್ಜಪ್ಪ ಅಕಾಡೆಮಿ, ಚನ್ನಬಸವೇಶ್ವರ ಮಹಾವಿದ್ಯಾಲಯ, ಎನ್ಎಸ್ಎಸ್ ಮತ್ತು ಎನ್ಸಿಸಿ ವಿದ್ಯಾರ್ಥಿಗಳು, ರೆಡ್ ಕ್ರಾಸ್ ತಂಡ ಹಾಗೂ ಸಾರ್ವಜನಿಕರು ಸಹಕರಿಸಿದರು. ಈ ರಕ್ತದಾನ ಶಿಬಿರ ಸಮಾಜದಲ್ಲಿ ರಕ್ತದಾನದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು, ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.